ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಇದು ಫ್ರೈಡೇ, ಬಟ್ ನಾನಿವತ್ತು ಪೂಜೆ ಎಲ್ಲ ಏನೂ ಮಾಡೋ ಹಾಗಿಲ್ಲ. ಅದಕ್ಕೆ ಮನೆಯೆಲ್ಲ ಸುಮ್ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊತೀನಿ. ಅಲ್ಲಿ ಆಚೆನೂ ಕೂಡ ಕಸ ಎಲ್ಲ ಗುಡಿಸ್ಬೇಕು. ಸ್ಟೆಪ್ಸ್ ಮೇಲೆಲ್ಲ ತುಂಬಾ ಗಲೀಜಾಗಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ವೀಡಿಯೋಸ್ನ ನಾನು ಮಾಡ್ತೀನಿ ಅಂದಿದ ತಕ್ಷಣ ರೆಡಿಯಾಗಿ ವೀಡಿಯೋಸ್ಗೋಸ್ಕರನೇ ರೆಡಿಯಾಗಿ ನಾನು ವೀಡಿಯೋಸ್ ಏನೂ ಮಾಡೋಕ್ಕೋಗಲ್ಲ. ನ್ಯಾಚುರಲಾಗಿ ನಾನು ಹೇಗಿರ್ತೀನಿ ಅದೇ ರೀತಿಯೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ನನ್ನ ವೀಡಿಯೋಸ್ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲಾಗಿ ನಾರ್ಮಲಾಗೇ ಇರಬೇಕು ಅಂತ. ಮನೆಗೆ ನಿಯರೆಸ್ಟು ಇಲ್ಲೇ ಬ್ಯಾಡ್ಮಿಂಟನ್ದು ಸ್ಟೇಡಿಯಂ ಏನೋ ಇದೆ. ಸೊ ಹಂಗಾಗಿ ಸೌಂಡ್ ಜಾಸ್ತಿ ನನಗೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ತುಂಬ ದಿನವೇ ಆಯಿತು ಯೂಟ್ಯೂಬ್ಗೆ ನಾನು ವೀಡಿಯೋಸ್ನ ಹಾಕಿ. ಡೈಲಿ ಹಾಕಬೇಕು ಅಂತ ಅಂದ್ಕೊತೀನಿ, ಬಟ್ ಹಾಕೋಕ್ಕಾಗ್ತಾನೇ ಇಲ್ಲ. ನೋಡೋಣ, ಇನ್ನೆಲ್ಲಾದ್ರೂ ಟ್ರೈ ಮಾಡೋಣ. ಬೆಳಿಗ್ಗೆನೇ ಮನೆಗೆ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ, ಅಂದರೆ ಈ ಸೈಡಿಂದ. ಆ್ಯಂಡ್ ಏನು ಗೊತ್ತಾ, ಬೆಳಿಗ್ಗೆ ಅಂತಂದರೆ ತುಂಬ ಟೈಮ್ ಏನೂ ಆಗಲಿಲ್ಲ, ಒಂದು 7 o'clock ಏನೋ ಆಗಿತ್ತು ಅಷ್ಟೇ. ಪಾಪುನ ಮಲಗ್ಸೋಣ ಅಂತ ಟ್ರೈ ಮಾಡಿದೆ, ಬಟ್ ಅವರು ಮಲ್ಕೊಂಡಿಲ್ಲ. ಸರಿ, ಇನ್ನು ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ತಿನ್ನಿಸಿ ಆಮೇಲೆ ಮಲಗ್ಸೋಣ ಅಂತ ಅಂದ್ಬಿಟ್ಟು. ನನಗೂ ಕೂಡ ಕೆಲಸ ಇತ್ತು, ಕೆಳಗಡೆ ಎಲ್ಲ ಗುಡಿಸ್ಬೇಕಿತ್ತು. ಆ್ಯಂಡ್ ಅಲ್ಲಿ ನಮ್ಮ ಮಾವನವ್ರ ಫೋಟೋ ಹಾಕಿದ್ದೀವಲ್ವ, ಅದನ್ನು ನಾವು ಆನ್ಲೈನಲ್ಲಿ ನೋಡಿಬಿಟ್ಟು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ತೋರಿಸ್ತೀನಿ ನಿಮಗೆ ಫೋಟೋ ಹೇಗಿದೆ ಅಂತ ಅಂದ್ಬಿಟ್ಟು. ಇವರೇ ನಮ್ಮ ಮಾವನವರು. ಇವರು ಗೌರ್ಮೆಂಟು ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿದ್ದಂತೆ. ಇದೇ ಥರ ನೋಡೋದಕ್ಕೆ ಇದ್ದಿದ್ದಂತೆ, ತುಂಬಾ ದಪ್ಪಾಗಿ. ಆ್ಯಕ್ಚುಲಿ ಇವ್ರನ್ನ ದೊಡ್ಡಣ್ಣ ಅಂತ ಕರಿತಾ ಇದ್ದಿದ್ದಂತೆ. ಬಟ್ ಇವಾಗ ಒಂದು 4-5 ಇಯರ್ಸಿಂದ ಅವರು ಹುಷಾರಿಲ್ಲೇ ಬೆಡ್ ರಿಡನ್ ಆಗಿ ವೀಕ್ ಆಗಿಬಿಟ್ಟಿದ್ರು ಅಷ್ಟೇ. ಬಟ್ ಈ ಒಂದು ಫೋಟೋ ಫ್ರೇಮ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀವಿ. ಬ್ಯೂಟಿಫುಲ್ ಆಗಿದೆ ಫೋಟೋ ಫ್ರೇಮು. ಹತ್ರದಿಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಒಂಥರ ಟೆಂಪಲ್ ಅನ್ನೋ ಥರ ವೈಬು ಆ ಥರ ಅನಿಸುತ್ತೆ ಇದನ್ನು ನೋಡಿದ್ರೆ. ಆ್ಯಂಡ್ ದೊಡ್ಡದಾಗೂ ಕೂಡ ಇದೆ, ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಅದರ್ವೈಸ್ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಆ್ಯಂಡ್ ಇಲ್ಲಿ ಲೈಟಿಂಗ್ಸ್ ಕೊಟ್ಟಿದ್ದಾರಲ್ವ, ಅದು ಒಂದೊಂದು ಟೈಮ್ ಒಂದೊಂದು ಥರ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ 2 ಕಡೆಯೂ ಈ ಥರ ಬೆಲ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫೋಟೋ ಫ್ರೇಮು. ಆ್ಯಕ್ಚುಲಿ ಇದನ್ನು ನಾವು ಅವ್ರದ್ದು 11ನೇ ದಿನ ಕಾರ್ಯ ಆಗುತ್ತಲ್ವ, ಅಷ್ಟರಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಅವರು ನಮಗೆ ಕೊರಿಯರ್ ಮಾಡಿ ಕಳಿಸೋದು ಲೇಟ್ ಆಗಿಬಿಡ್ತು. ಅದಕ್ಕೆ ಬೇರೆನೂ ಒಂದು ಫೋಟೋನು ಮಾಡಿಸ್ಕೊಂಡಿದ್ವಿ. ಆ ಫೋಟೋನ ಇವಾಗ ಅಭಿ ಅವ್ರ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ನಾವು ಮನೇಲಿ ಹಾಕ್ಕೊಂಡಿದ್ದೀವಿ. ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಬೇಜಾರಾಗುತ್ತೆ ಅಷ್ಟೇ ಈ ಥರ ನೋಡೋಕ್ಕೆ. ಅವ್ರನ್ನ ಇಷ್ಟು ಬೇಗ ನಾವು ಅವ್ರನ್ನ ಮಿಸ್ ಮಾಡ್ಕೋತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ. ತುಂಬಾ ನನ್ನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ಧ್ವನಿ ಅಂತೆಲ್ಲ ಕೂಗ್ತಾಯಿದ್ರು. ಅದೆಲ್ಲ ನಾನು ನೆನ್ಪು ಮಾಡ್ಕೊಂಡು ಒಂದೊಂದು ಸಲ ಸಖತ್ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಪಾಪು ಹೇಳಿದ್ನಲ್ವ, ಹೊರಗಡೆ ಹೋಗಿದ್ದಾರೆ ಅವ್ರ ಅಪ್ಪನ ಜೊತೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬಂದರು. ಅವ್ರಿಗೆ ಇದೆಲ್ಲ ಹೊಸದು, ಒಂಥರ ಇಷ್ಟಪಡ್ತಿದ್ದಾರೆ ಅವರು. ಬೈಕಲ್ಲಿ ಕರ್ಕೊಂಡು ಹೋಗೋದು ಇದನ್ನೆಲ್ಲ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇವಾಗ ಒಂದು 2-3 ಸಲ ಕರ್ಕೊಂಡು ಹೋಗಿರೋದ್ರಿಂದ ಕೇಳ್ತಿದ್ದಾರೆ. ಆ್ಯಂಡ್ ಎವ್ರಿಡೇ ನಾನು ಕಸ ಗುಡ್ಸೋಕ್ಕೆ ಕೆಳಗಡೆ ಎಲ್ಲ ಹೋಗ್ತೀನಲ್ಲ, ಆ ಟೈಮಲ್ಲಿ ಆ ಪಾಪುನೂ ಎದ್ಬಿಡ್ತಾರೆ. ಅದೇ ಟೈಮಲ್ಲಿ ಪಾಪುನೂ ಕರ್ಕೊಂಡು ಹೋಗ್ತೀನಿ ಕೆಳಗಡೆ. ಅಲ್ಲಿ ಬೈಕ್ ಹತ್ರ ಹೋದರೆ ಸಾಕು, ಅಲ್ಲಿ ಕೂರಿಸಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಅವರಪ್ಪ ಕರ್ಕೊಂಡೋಗಿ ನೋಡಿ ಹೆಂಗೆ ಹಿಡ್ಕೊಳ್ತಾರೆ ಕೂರಿಸಿದ ತಕ್ಷಣ ಅಂತ ತೋರಿಸ್ತಾ ಇದ್ರು. ನಾನು ಕೆಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಆ್ಯಂಡ್ ಅಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಮನೆಗೆ ಬಂದು ಚಪಾತಿನ ನಾನು ಮಾಡಿದೆ. ಬಟ್ ಈ ಚಿಕನ್ದು ಗ್ರೇವಿ ಏನು ನೀವು ನೋಡ್ತಿದ್ದೀರಾ, ಇದನ್ನು ಅಭಿನಯ ಮಾಡಿದ್ದು. ಎಷ್ಟು ಸಖತ್ತಾಗಿ ಮಾಡಿದ್ರು ಗೊತ್ತಾ, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಸುಮ್ಮನೆ ಹೇಳ್ತಿದ್ದಾಳೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಂದೊಂದು ಸಲ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ಡಬ್ಬಲ್ಲಾಗಿ ಆಗಿಬಿಟ್ಟಿರುತ್ತೆ ಟೇಸ್ಟು. ಅಷ್ಟೊಂದು ರುಚಿಯಾಗಿ ಚೆನ್ನಾಗಾಗಿತ್ತು. ಆ್ಯಂಡ್ ಪಾಪು ಅಂತೂ ಇವತ್ತು ಸಿಕ್ಕಾಬಟ್ಟೆ ಹಠ ಮಾಡ್ತಿದ್ರು, ತುಂಬಾ ಅಳ್ತಾಯಿದ್ರು. ಆ್ಯಂಡ್ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೆ, ಅಲ್ಲಿಗೆ ಬಂದು ಈ ಸೊಪ್ಪೆಲ್ಲ ಈ ಥರ ಮಾಡ್ತಿದ್ರು. ಬಟ್ ಸೊಪ್ಪೆಲ್ಲ ಏನು ವೇಸ್ಟ್ ಮಾಡಿಲ್ಲ. ಮನೆಯಲ್ಲಿ ಮಕ್ಕಳು ಎಲ್ಲರೂ ಇರ್ತಾಯಿದ್ರು ಇವ್ರ ಜೊತೆಗೆ ಆಟ ಆಡೋದಕ್ಕೆ. ಆಲ್ಮೋಸ್ಟ್ 1 ಮಂತಿಂದ ಜಾಸ್ತಿ ಜನ ಇದ್ದಿದ್ದು ಮನೆಯಲ್ಲಿ. ಚಿಕನ್ದು ಟೇಸ್ಟು ಇಷ್ಟ ಆಗಿಬಿಟ್ಟು ಅದನ್ನೇ ಮಾಡು ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಿಕನ್ ತೊಗೊಂಡು ಬಂದಿದ್ರಲ್ವ, ಅದರಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ದೆ. ಪೆಪ್ಪರ್ದು ಟ್ರೈ ಮಾಡಿದ್ರು, ಅಂದರೆ ಚಪಾತಿ ಮಾಡ್ಕೊಂಡಿದ್ವಿ. ಮತ್ತು ಮಧ್ಯಾಹ್ನವೂ ಅಗೈನ್ ಚಿಕನ್ ತೊಗೊಂಡ್ಬಂದು ಇವತ್ತು ಯಾವುದೋ ಫ್ರೆಂಡು ಬರ್ತ್ಡೇ ಇದೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಚಿಕನ್ ಗ್ರೇವಿನ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ಥರ ಇವಾಗ ಬಾರ್ಬಿಕ್ಯೂ ಚಿಕನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಿದ್ದಾರೆ, ಮಾಡಿಕೊಡು ಅಂತ ಅಂದ್ಬಿಟ್ಟು. ಇವಾಗ ಮಾಡಿಕೊಡ್ಬೇಕು ಅದನ್ನು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಅದು. ಆ ಟೇಸ್ಟ್ ಎಲ್ಲರಿಗೂ ಇಷ್ಟ ಆಗಿಬಿಟ್ಟಿದೆ. ಬಟ್ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡೋಕ್ಕಾಗಲ್ಲ. ಒಂದು ಸಲ ಒಂದು 6-7 ಪೀಸಸ್ ಅಷ್ಟೇ ಬೇಯಿಸೋಕ್ಕಾಗೋದು, ಅದು ತುಂಬ ಚಿಕ್ಕದಿರೋದ್ರಿಂದ.
ಆದರೆ ಎಲ್ಲರೂ ಅದನ್ನೇ ಲೈಕ್ ಮಾಡ್ತಾರೆ. ಹೇಗೆ ಮಾಡ್ತೀನಿ ನಾನು ಅದನ್ನು ಅಂತ ನಾನು ಇವತ್ತು ರೆಸಿಪಿನ ಶೂಟ್ ಮಾಡ್ಕೊತೀನಿ, ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ನಾನು ನೋಡ್ಕೊಳ್ಳೋಣ ಬನ್ನಿ. ಚಿಕನ್ನ ಇವಾಗ ಹಾಕೊತಿದ್ದೀನಿ. ನಾವೇನು ಗೊತ್ತಾ, ಸ್ವಲ್ಪ ಚಿಕನ್ನಲ್ಲಿ ನಾನು ಅದೇ ಬೆಳಿಗ್ಗೆ ಮಾಡ್ಕೊಂಡಿದ್ವಲ್ವ, ಅಭಿ ಮಾಡಿದ್ರು, ಇನ್ನು ಉಳಿದಿದ್ದ ಚಿಕನ್ನ ಫ್ರಿಜ್ಗೆ ಎತ್ತಿಟ್ಬಿಟ್ಟಿದ್ದೆ, ಅದಕ್ಕೆ ಅದು ಗಟ್ಟಿಯಾಗಿರೋ ಥರ ಆಗಿತ್ತು. ಇವಾಗ ಒಂದು ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು, ಬೆಳಿಗ್ಗೆ ತಾನೇ ಮಾಡಿ ಇಟ್ಕೊಂಡೆ. ಅದನ್ನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಿದ್ದೀನಿ. ವೀಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫೋನ್ನ ಹಾಕ್ತಿದ್ದೆ. ಇದು ಯಾವ ರೀತಿ ಕಟ್ಟಾಯಿತು ಅಂತಲೇ ಗೊತ್ತಿಲ್ಲ, ಇದೊಂದೇ ನನ್ನ ಹತ್ರ. ಇದು ಕಟ್ಟಾಗಿಬಿಡ್ತು. ಇನ್ನೊಂದು ಲಾಸ್ಟ್ ಒಂದು ಟ್ರೈಪೋಡ್ ಇತ್ತು, ಅದನ್ನು ಕೂಡ ಹಾಳಾಗಿಬಿಡ್ತು. ಮಕ್ಕಳು ಎಲ್ಲರೂ ಎತ್ಕೊಂಡು ಆ್ಯಂಡ್ ಪಾಪುನು ಅದನ್ನು ಬೀಳಿಸ್ಬಿಟ್ರು, ಅದು ಕಟ್ಟೆ ಆಗಿಬಿಡ್ತು. ಇವಾಗ ಇದೊಂದಿತ್ತು, ಇದು ಕೂಡ ಕಟ್ಟಾಗಿಬಿಟ್ಟಿದೆ. ಇವಾಗ ಹೊಸ್ದಾಗೇ ನಾನು ಇದನ್ನು ಬೈ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನೋಡೋಣ, ಆದಷ್ಟು ಬೇಗ ಬುಕ್ ಮಾಡಿದ್ದೀನಿ. ಯಾವಾಗ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಈ ಥರ ಆಗ್ತಿತ್ತು. ಅದ್ರ ಮಧ್ಯೆ ಪಾಪು ಬೇರೆ ಮಲಗಿಸ್ಬಿಟ್ಟು ಇದನ್ನು ಮಾಡ್ತಿದ್ದೆ, ಅವ್ರು ಬೇರೆ ಎದ್ಬಿಟ್ರು. ಇನ್ನು ಮಾಡಿಕೊಟ್ಟಿಲ್ಲ ಅಂದರೆ ಇನ್ನು ಬೇಜಾರು ಮಾಡ್ಕೊಳ್ತಾರೆ ಅಂತ ಮಾಡಿಕೊಂಡೆ. ಅಂದ್ ಇದು ಧನಿಯಾ ಪೌಡರು, ಮಟನ್ ಸಾಂಬಾರ್ಗೆ ಹಾಕ್ತೀವಲ್ವ, ಅದು ಮನೆಯಲ್ಲೇ ಮಾಡ್ಕೊಂಡಿರೋದು. ಆ್ಯಂಡ್ ಅದ್ರ ಜೊತೆಗೆ ಬೇಳೆ ಸಾಂಬಾರು ಪೌಡರ್ನ ಕೂಡ ಹಾಕೊತಿದ್ದೀನಿ. ಇದು ಅಷ್ಟೇ ಮನೇಲಿ ಮಾಡಿರೋದು, ಒಂದು ಸ್ವಲ್ಪ ಹಾಕೊತಿದ್ದೀನಿ. ಪೆಪ್ಪರ್ ಪೌಡರ್ನ ಮಾಡ್ಕೊಂಡಿದ್ವಿ ಇದೇ ಮಿಕ್ಸರ್ ಜಾರಲ್ಲಿ. ಸೊ ಅದೇ ಮಿಕ್ಸರ್ ಜಾರನ್ನು ಯೂಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊತಿದ್ದೀನಿ ಸ್ವಲ್ಪ. ಹಾಗೆ ಇದ್ರ ಜೊತೆಗೆ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀವಿ. ಇವತ್ತು ಈ ಥರ ಮಾಡಿದೆ, ಚೆನ್ನಾಗಾಗಿತ್ತು ಟೇಸ್ಟು. ಆ್ಯಂಡ್ ಇದಕ್ಕೆ ಹಸಿಮೆಣ್ಸಿಕಾಯಿನ ಹಾಕೊತಿದ್ದೀನಿ. ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಪೇಸ್ಟನ್ನು ಮಾಡಿಕೊಂಡು ಇದಕ್ಕೆ ಚಿಕನ್ಗೆ ಸೇರಿಸ್ಕೊತಿದ್ದೀನಿ ನಾನು. ಚೆನ್ನಾಗಾಗುತ್ತೆ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಏರ್ ಫ್ರೈಯರಲ್ಲಿ ಹಾಕಿ ಕುಕ್ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಇದ್ರ ಜೊತೆಗೆ ಮಿಸ್ ಮಾಡಿದೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಅದನ್ನು ಸೇರಿಸ್ಕೊತಿದ್ದೀನಿ. ಕಾರ್ನ್ಫ್ಲೋರ್ ಎಲ್ಲ ಏನು ಹಾಕ್ತಾ ಇಲ್ಲ, ಬರೀ ಕಡಲೆ ಹಿಟ್ಟಷ್ಟೇ ಸೇರಿಸ್ತಾ ಇರೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಕೂಡ ಕುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಾಡಿಕೊಂಡು ಆ್ಯಂಡ್ ಈ ಪೀಸಸ್ನ ಏನು ಗೊತ್ತಾ, ತವ ಮೇಲೂ ಕೂಡ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಮನೇಲಿ ಯಾರೂ ಇಲ್ಲ, ಪಾಪು ಯಾಕೋ ಇವತ್ತೆಲ್ಲ ಹಿಂಗೆ ಹಠ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದನೂ ಇದೇ ರೀತಿ ಹತ್ತಿದ್ದಾರೆ ಪಾಪು ಅಂತೂ, ಏನಕ್ಕೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ ಅಲ್ವಾ, ನಾನು ಪಾಪು ಇಬ್ಬರೇ ಇದ್ದಿದ್ದು. ಆ್ಯಂಡ್ ಅಭಿ ಅವ್ರ ಆಫೀಸಲ್ಲಿದ್ದರು. ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತಲ್ವ, ಅದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಳ್ತಾನೆ ಇದ್ದರು. ಆ್ಯಂಡ್ ಆಲ್ಮೋಸ್ಟ್ 1 ಮಂತಿಂದ ಮನೆ ತುಂಬ ಜನ ಇದ್ದರು, ಮಕ್ಕಳುಗಳೆಲ್ಲರೂ ಇದ್ದರು. ಆ್ಯಕ್ಚುಲಿ ಅದರಲ್ಲಿ ನಮ್ಮ ನಾದಿನಿ ಮಗನೊಬ್ಬರನ್ನ ತುಂಬಾ ಹಚ್ಕೊಂಡಿತ್ತು ಪಾಪುಗೆ. ಅವರಂದರೆ ತುಂಬ ಇಷ್ಟ. ಅವರು ಕೂಡ ಇರಲಿಲ್ಲ, ಊರಿಗೆ ಹೋಗಿದ್ರಲ್ವ, ಇವತ್ತೇ ಎಲ್ಲರೂ ಊರಿಗೆ ಹೊರಟೋದ್ರು. ಆ್ಯಂಡ್ ಅಮ್ಮನೂ ಕೂಡ ಇಲ್ಲ, ಯಾರೂ ಇಲ್ಲ ಮನೆಯಲ್ಲಿ. ಅದಕ್ಕೆ ಪಾಪು ಎಲ್ಲ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ. ಆಟಾಡ್ಸೋಕ್ಕೆ ಯಾರೂ ಇಲ್ಲ ಅಂತ ಅಳ್ತಿದ್ರು ಏನೋ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ ನನಗೆ. ಅದ್ರ ಮಧ್ಯಾಹ್ನ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನು ಮಾಡಿಕೊಂಡೆ. ಅಷ್ಟು ಅಳ್ತಾಯಿದ್ರು. ಅವ್ರು ಅಳ್ತಾಯಿದ್ರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಹೋಗ್ಲಿ ಪಾಪು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ಅವ್ರು ಆಟ ಆಡ್ಕೊಂಡಿದ್ರೆ ಹೆಂಗೋ ಒಂದು ಮಾಡ್ಕೋಬೋದು. ಬಟ್ ನನಗಂತೂ ಈ ಕೆಲಸಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ನನಗೆ ಪಾಪುನೇ ಇಂಪಾರ್ಟೆಂಟು. ಇನ್ನೊಂದು ಸ್ವಲ್ಪ ವರ್ಷ ಅಷ್ಟೇ, ಆಮೇಲೆ ಪಾಪ ಅವ್ರ ಪಾಡಿಗೆ ಅವ್ರು ಬೆಳ್ಕೊಂಡಿರ್ತಾರೆ. ಆವಾಗ ಅವ್ರು ನಮ್ಗೆ ಏನು ಕೇಳೋಕ್ಕೆ ಬರಲ್ಲ. ಈ ಮೂಮೆಂಟ್ಸ್ ಮತ್ತೆ ನಂಗೆ ಸಿಗೋದೇ ಇಲ್ಲ. ಆ ಥರ ಥಿಂಕ್ ಮಾಡ್ತೀನಿ. ಕೆಲಸ ಅಂತ ಅಂದ್ಕೊಂಡು ಇವತ್ತು ನಾವು ಪಾಪಕ್ಕೆ ಟೈಮ್ ಕೊಟ್ಟಿಲ್ಲ ಅಂತಂದರೆ ಈ ಬ್ಯೂಟಿಫುಲ್ ಮೂಮೆಂಟ್ಸ್ಗಳು ಇದು ಯಾವುದು ನಮ್ಗೆ ಸಿಗೋದೇ ಇಲ್ಲ ಅಲ್ವಾ, ಆ ಥರ. ಆ್ಯಂಡ್ ಪಾಪುನ ಎತ್ಕೊಂಡೇ ಕೂಡ ಮಾಡಿದೆ ಇದನ್ನು. ಚೆನ್ನಾಗಾಗಿತ್ತು ಟೇಸ್ಟು. ನಾನು ಪಾಪು ಜೊತೆಗೆ ಆಟ ಆಡಿಕೊಂಡು ಆಮೇಲೆ ಸ್ವಲ್ಪ ಪಾಪುಗೆಲ್ಲ ಚೆನ್ನಾಗಿ ಆಯಿಲೆಲ್ಲ ಹಚ್ಚಿದೆ. ಇವಾಗ ಬೇಸಿಗೆ ಅಲ್ವಾ, ಮಿಸ್ ಮಾಡಿದೆ, ಹರಳೆಣ್ಣೆ ಎಲ್ಲ ಹಚ್ಚಲೇಬೇಕು. ನಾನಂತೂ ಇದನ್ನು ಅಭ್ಯಾಸ ಮಾಡಿಸಿದ್ದೀನಿ. ನನಗೂ ಕೂಡ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಹರಳೆಣ್ಣೆ ಹಚ್ಚಿಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ. ಹಂಗಾಗಿ ಪಾಪುಗೂ ಕೂಡ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ ಹರಳೆಣ್ಣೆ ಹಚ್ಚೋದು. ಮಿಸ್ ಮಾಡದೆ ಹಚ್ತಾ ಇರ್ತೀನಿ. ನಾವು ಹಚ್ಕೊತಾ ಇರ್ತೀವಿ. ಈಗ ಸಮ್ಮರಲ್ಲಂತೂ ಹಚ್ಕೊಳ್ಳೇಬೇಕು. ಆ್ಯಂಡ್ ಪಾಪು ಜೊತೆಗೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಬೆಳಿಗ್ಗೆ ಮಾಡಿದ್ವಲ್ಲ ಚಿಕನ್ ಚಾಪ್ಸ್ ಎಲ್ಲ, ಅದೇ ಇತ್ತು. ಅದಕ್ಕೆ ರೈಸ್ನ ಮಾಡ್ಕೊಂಡಿದ್ದೆ, ಬೇರೆ ಏನು ಅಡುಗೆ ಮಾಡ್ಕೊಳಕ್ಕೆ ಹೋಗಿಲ್ಲ. ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.